ರಕ್ಷಕನಾದ ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆತನ ವರ್ಷ ಮತ್ತು ಈ ದಿನ ಮತ್ತು ಈ ತಿಂಗಳು ಪ್ರತಿಯೊಂದು ಸಮಯ ಕೂಡ ನಮ್ಮನ್ನು ಕಣ್ಮಣೆಯಂತೆ ಕಾಪಾಡುವ ದೇವರು ಮತ್ತು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಕೈಬಿಡದ ಎಲ್ಲ ಸಮಯದಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ನಮಗೆ ಪರಿಶುದ್ಧಾತ್ಮ ಆಗಿ ಯಾವಾಗಲೂ ನಮ್ಮನ್ನು ಬಲಪಡಿಸುವ ಜೊತೆ ಇರುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಮಗೆ ನಡೆಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ, ಕಾಪಾಡುವುದಕ್ಕಾಗಿ ಹೊಸ ದಿನವನ್ನು ಕೊಟ್ಟು ತನ್ನ ದೂತರಿಗೆ ಸಹಾಯ ಮಾಡಿ, ಪರಿಶುದ್ಧಾತ್ಮನ ಸಹಾಯ ಮಾಡಿ, ವಾಕ್ಯದ ಬಲಶಕ್ತಿಯಿಂದ, ಪರಿಶುದ್ಧಾತ್ಮನ ಬಲಶಕ್ತಿಯಿಂದ, ಯೇಸು ಕ್ರಿಸ್ತನ ರಕ್ತದ ಬಲಶಕ್ತಿಯ ಕೋಟೆಯೊಳಗಡೆ ನಮ್ಮನ್ನು ನಡೆಸುವುದಕ್ಕಾಗಿ ಆತನು ನಮ್ಮ ಕಡೆ, ನಮ್ಮ ಪಕ್ಷ ಆತನು ಬಲವಾಗಿ ಕಾರ್ಯ ಮಾಡುವ ದೇವರು. ಯೇಸು ಕ್ರಿಸ್ತನ ಮುಂದೆ, ದೇವರ ಸನ್ನಿಧಿಯ ಮುಂದೆ, ದೇವರ ಸಮ್ಮುಖದಲ್ಲಿ ಯಾವ ಕಷ್ಟವೂ, ಯಾವ ಬಾಧೆಯೂ, ಯಾವ ರೋಗವೂ, ಯಾವ ದುರಾತ್ಮವೂ ನಿಲ್ಲುವುದಿಲ್ಲ. ಅದು ಓಡುವಂಥದ್ದಾಗಿದೆ. ವೈರಾಗ್ಯವಾಗಿ ನಮ್ಮನ್ನು ಉಪಯೋಗಿಸುವಂಥ ದೇವರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇದರ ವಾಕ್ಯ ನಾವು ನೋಡೋಣ. ಇವತ್ತು ರೋಮ ಪತ್ರಿಕೆಯಲ್ಲಿ ಪೌಲನು ಬರೆದಂಥ ರೋಮ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪದ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯಾ. ನೋಡುವಾಗ ದೇವರ ಪ್ರಿಯರಾದ ದೇವರ ಮಕ್ಕಳೇ, ಇದನ್ನು ನೋಡ್ತೀವಿ. ಪವಿತ್ರಾತ್ಮನು ನಂಬಿರುವವರನ್ನು ಪಾಪ ಮರಣಗಳಿಂದ ಬಿಡಿಸಿ ಅವರನ್ನು ದೇವರ ಮಕ್ಕಳಾಗುವಂತೆ ಮಾಡುವಂಥದ್ದಾಗಿದೆ. ಪವಿತ್ರಾತ್ಮ ದೇವರು ನಮಗೇನು ಮಾಡ್ತಾರೆ ಅಂತಂದರೆ, ಯಾವಾಗ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಆತನಲ್ಲಿ ಭರವಸೆ ಇಟ್ಟು, ಆತನಿಗೆ ನಾವು ಆತನ ಸಮ್ಮುಖಕ್ಕೆ, ಆತನ ಬಳಿಗೆ ಬರುವಾಗ ಆತನು ಮಾಡುವ ಕಾರ್ಯ, ಮೊದಲನೇ ಕಾರ್ಯ ಪವಿತ್ರಾತ್ಮನನ್ನು ನಮಗೆ ಕಳಿಸಿಕೊಡ್ತಾರೆ. ನಂಬುವ ಪ್ರತಿ ಮನುಷ್ಯನಿಗೆ ಮೊದಲು ದೇವರು ಪವಿತ್ರಾತ್ಮನನ್ನು ನಮ್ಮ ಬಳಿಗೆ ಕಳಿಸ್ತಾರೆ, ನಮಗೆ ಸರ್ಚ್ ಮಾಡುವುದಕ್ಕಾಗಿ. ಯಾಕಂದರೆ ಮಗನು ಎಲ್ಲೋ ಬಿದ್ದಿದ್ದು, ಎಲ್ಲೋ ಪಾಪದಲ್ಲಿ, ಅಂಧಕಾರದಲ್ಲಿ, ಕತ್ತಲೆಯಲ್ಲಿ, ಯಾವ ಹೊಲಸಿನಲ್ಲಿ ಬಿದ್ದು ಆಗುತ್ತಿದ್ದನು. ಆದರೆ ಇವತ್ತು ನನ್ನ ಬಳಿಗೆ ಬಂದಿದ್ದಾನೆ. ಆತನು ಕ್ಷಮೆ ಕಳೀತಾ ಇದ್ದಾನೆ. ಆತನು ನನ್ನನ್ನು ನಂಬೋದಕ್ಕೆ ಬಂದಿರುವುದರಿಂದ ಆತನ ದೇಹ, ಹೃದಯವೆಲ್ಲ ಪರೀಕ್ಷಿಸುವುದಕ್ಕಾಗಿ, ಆತನನ್ನು ಸರ್ಚ್ ಮಾಡೋದಕ್ಕಾಗಿ ಮೊದಲನೇದಾಗಿ ಪರಿಶುದ್ಧಾತ್ಮನನ್ನು ನಮಗಾಗಿ ಕಳಿಸಿಕೊಡ್ತಾರೆ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರುವಾಗ ನಾವೇನಾಗ್ತೀವಿ ಅಲ್ಲಿ? ಹಲ್ಲೆಲೂಯಾ. ಪಾಪ ಮರಣಗಳಿಂದ ಬಿಡಿಸಿ ಅವರನ್ನು ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಆಳ್ವಿಕೆ ಮಾಡುತ್ತಾರೆ. ನಮ್ಮ ಮೇಲೆ ಇಳಿದು ಬರುವಾಗ ಮೊದಲು ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ, ನಮ್ಮಲ್ಲಿರ್ತ ಪಾಪದ ಕ್ರಿಯೆಗಳು ಲಯವಾಗ್ತವೆ. ಆಮೇಲೆ ನಮ್ಮ ದೇಹದಲ್ಲಿರ್ತ ಎಲ್ಲ ಬಲಹೀನತೆಗಳು, ರೋಗಗಳು, ಎಲ್ಲ ಭಯ ಭೀತಿಗಳು, ಎಲ್ಲ ಸೈತಾನನ ಕ್ರಿಯೆಗಳನ್ನು ಲಯ ಮಾಡೋದಕ್ಕಾಗಿ ಪರಿಶುದ್ಧಾತ್ಮನನ್ನು ನಮ್ಮ ಜೊತೆಯಲ್ಲಿ ನಮ್ಮೊಳಗಡೆ ದೇವರು ಕಳಿಸುತ್ತಾರೆ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಯಾವಾಗ ಯೇಸು ಕ್ರಿಸ್ತನಲ್ಲಿ ನೀನು ಬರುವಾಗ ನಿನಗೆ ಯಾವ ಅಪರಾಧವು ಮತ್ತೆ ನೀನು ಅಪರಾಧಿ ಎಂದು ಕೇಳಲ್ಪಡುವುದಿಲ್ಲ. ನೀನು ದೇವರ ಮಗ ಅನಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಲೋಕದಲ್ಲಿ ಅಪರಾಧಿಗಳಾಗಿದ್ದೀವಿ, ಕಳ್ಳರಾಗಿದ್ದೀವಿ, ಮೋಸಗಾರರಾಗಿದ್ದೀವಿ, ಪಾಪಿಷ್ಠರಾಗಿದ್ದೀವಿ, ಕುಡುಕರಾಗಿದ್ದೀವಿ, ಅನ್ಯಾಯಸ್ಥರಾಗಿದ್ದೀವಿ, ಮತ್ತು ಅದರ ದೂಷಿಸುವರಾಗಿದ್ದೀವಿ, ಕೋಪಿಷ್ಠರಾಗಿದ್ದೀವಿ, ದುಷ್ಟರಾಗಿದ್ದೀವಿ. ಆದರೆ ಯೇಸು ಕ್ರಿಸ್ತನಲ್ಲಿ ನೀನು ಬರುವಾಗ ನಿನ್ನ ಎಲ್ಲ ಪಾಪಗಳು ಏನಾಯಿತು? ಅಲ್ಲಿ ನಿವಾರಣೆ ಆಯಿತು. ಹಲ್ಲೆಲೂಯಾ. ಈಗ ನಾವು ಕ್ರಿಸ್ತನಲ್ಲಿ ಬಂದಿದ್ದರಿಂದ ನಾವು ಯಾವ ಪಾಪವು ನಮ್ಮಲ್ಲಿ ಇಲ್ಲ, ನಾವು ಯಾವ ರೀತಿಯಾದ ಅಪರಾಧಿಗಳು ಅಲ್ಲ. ಯಾಕಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪದ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಯಾರ ಮುಖಾಂತರ ನಾವು ಬಿಡುಗಡೆ ಹೊಂದಿದ್ದೀವಿ ಅಂತಂದರೆ, ಯೇಸು ಕ್ರಿಸ್ತನು 2026 ವರ್ಷಗಳಾಯಿತು ಆತನು ನಮಗಾಗಿ ಶಿಲುಬೆಯಲ್ಲಿ, ನಮ್ಮ ಪಾಪ ನಿವಾರಣೆಗಾಗಿ ತಾನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು, ಜಜ್ಜಲ್ಪಟ್ಟು, 5 ಗಾಯಗಳನ್ನು
ಪಾಪಗಳನ್ನು ಹೊಂದಿಕೊಳ್ಳುವುದು ನಮಗಾಗಿ, ಆತನ ಪರಿಶುದ್ಧವಾದ ರಕ್ತವನ್ನು ಧಾರೆ ಎರೆಯಿತು ನಮಗಾಗಿ, ಆತನ ಪವಿತ್ರವಾದ ರಕ್ತದಿಂದ ನಮ್ಮ ಪಾಪಗಳು ನಿವಾರಣೆಯಾಗಿ ನಮ್ಮನ್ನು ಎಲ್ಲ ಕೆಟ್ಟತನದಿಂದ ಬಿಡುಗಡೆ ಮಾಡಿ ಮತ್ತು ಎಲ್ಲ ಪಾಪ ಸ್ವಭಾವಗಳು ಆತನು ನಮಗೆ ದೂರ ಮಾಡಿ ಇದು ಮತ್ತೆ ನಮ್ಮನ್ನು ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮಗೆ ಬಿಡಿಸಿದ್ದು. ಯೇಸು ನಮ್ಮಲ್ಲಿ ಬಂದಿಲ್ಲ ಅಂತಂದರೆ ನಾವು ಈ ಲೋಕದಲ್ಲಿ ಅಪರಾಧಿಗಳಾಗಿರ್ತೀವಿ, ಪಾಪಿಗಳಾಗಿರ್ತೀವಿ, ಕೋಪಿಷ್ಠರಾಗಿರ್ತೀವಿ, ದುಷ್ಟರಾಗಿರ್ತೀವಿ, ದೇವರ ಕೋಪಕ್ಕೆ ಒಳಗಾಗಿ ಭ್ರಷ್ಟತನದಲ್ಲಿ ಜೀವಿಸ್ತಾ ಇರ್ತೀವಿ. ಯಾವಾಗ ಕ್ರಿಸ್ತನಲ್ಲಿ ನಾವು ಬರುತ್ತೀವೋ ಆವಾಗ ಪರಿಶುದ್ಧಾತ್ಮನ ಒಳಗಡೆ ಬರುತ್ತಾರೆ. ನಮ್ಮ ಮೇಲೆ ಬರುವಾಗ ನಮಗೆ ಯೇಸುವಿನ ಮೂಲಕ ಪರಿಶುದ್ಧಾತ್ಮ ನಮ್ಮಲ್ಲಿ ಬರುವಾಗ ಯಾವ ಪಾಪ ನಮ್ಮಲ್ಲಿ ಇರದಂತೆ ಆತನು ತೆಗೆದು ಹಾಕುವನಾಗಿದ್ದಾನೆ. ಹಾಲೆಲೂಯ. ನಮಗೆ ಜೀವವನ್ನುಂಟು ಮಾಡುತ್ತಾನೆ. ಹಾಲೆಲೂಯ. ಆ ಕ್ರಿಸ್ತನ ಯೇಸುವಿನ ಮೂಲಕವಾಗಿ ನಮಗೆ ಎಲ್ಲ ಪಾಪದ ಮರಣಗಳಿಂದ ಬಿಡಿಸುತ್ತಾನೆ. ಅವರು ನಮಗೆ ವಿಶೇಷ ಸಹಾಯಕ. ಲೋಕದಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯನಿಗೆ ಯೇಸುವಿನ ಮೂಲಕ ಪರಿಶುದ್ಧಾತ್ಮ ದೇವರು ನಮ್ಮೊಳಗಡೆ ಬಂದು ಎಲ್ಲ ಪಾಪಗಳ ನಿಯಮದಿಂದ ನಮ್ಮನ್ನು ಬಿಡಿಸಿ, ಪಾಪದ ಬಾಧಿಸುತ್ತದಿಂದ ಬಿಡಿಸಿ, ಪಾಪದ ಗುಲಾಮತನದಿಂದ ಬಿಡಿಸಿ, ಮರಣದ ಗುಲಾಮತನದಿಂದ ಬಿಡಿಸಿ, ಮರಣದ ಭಯದಿಂದ, ಮರಣದ ಭೀತಿಯಿಂದ, ಪಾತಾಳ ಅಂಧಕಾರ ಶಕ್ತಿಯಿಂದ ನಮ್ಮನ್ನು ಬಿಡಿಸಿ ದೇವರ ಮಕ್ಕಳಾಗುವಂತೆ ಮಾಡುತ್ತಾನೆ. ಹಾಲೆಲೂಯ. ನೋಡುತ್ತೇವೆ ದೇವರ ಪ್ರಿಯ ಮಕ್ಕಳೇ, ನಾವು ಮತ್ತು ಯೋಗಸುವಾರ್ತೆಯಲ್ಲಿ ನೋಡುತ್ತೇವೆ. ಆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೂ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವು ಕೊಡಲ್ಪಟ್ಟಿದ್ದೆ. ನಾವು ಇವತ್ತು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಮತ್ತು ಆತ್ಮ ದೇವರು ಹೇಳುತ್ತಾನೆ. ಮತ್ತು ಯೋಗಸುವಾರ್ತೆ 14 ಮತ್ತು 18ನೇ ವಚನ ನೋಡುತ್ತೇವೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ಈಗೋ ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಈಗ ನಾನು ಹೋಗುತ್ತೇನೆ, ಮತ್ತೊಬ್ಬ ಸಹಾಯಕನನ್ನು ನಿಮಗೆ ಕಳಿಸಿಕೊಡುತ್ತೇನೆ. ಆ ಸಹಾಯಕನು ಯಾರಂತ ಅಂದರೆ ಪರಿಶುದ್ಧಾತ್ಮ ದೇವರು. ಅವರೇ ಯೇಸು ಪರಲೋಕಕ್ಕೆ ಹೋಗಿ ಮತ್ತೆ ಪರಿಶುದ್ಧಾತ್ಮ ಆಗಿ ನಮ್ಮ ಬಳಿಗೆ ಬಂದಿದ್ದಾನೆ. ಹಲ್ಲೆಲೂಯ. ಅವತ್ತು ಯೆರೂಸಲೇಮಿನೆಲ್ಲ ಅನೇಕ ಜನರು ಬಿಡುಗಡೆ ಹೊಂದಿಕೊಳ್ಳುತ್ತಾ ಮರಣದಿಂದ, ಶಾಪದಿಂದ, ಪಾಪದಿಂದ, ರೋಗದಿಂದ, ಸಮಸ್ತ ವ್ಯಾಧಿಗಳಿಂದ ಬಿಡುಗಡೆ ಹೊಂದಿದರು. ಯೇಸು ಸ್ವಾಮಿ ಅಲ್ಲಿ ತಿರುಗಾಡುತ್ತಿರುವಾಗ ಈಗ ಹೋಗಿದ್ದಾರೆ, ಮತ್ತೆ ನಮಗಾಗಿ ಬೇಗ ಬರುತ್ತಾರೆ. ಅವರು ಬರುವ ಮುಂಚೆ ನಮಗೆ ಪರಿಶುದ್ಧಾತ್ಮವನ್ನು ಕಳಿಸಿಕೊಟ್ಟಿದ್ದಾರೆ. ನಂಬುವ ಎಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಬಳಿಗೆ ಬರುವ ಎಲ್ಲರಿಗೆ ಯಾವ ಪಾಪವೂ ಇರುವುದಿಲ್ಲ, ಯಾವ ದೋಷವೂ ಇರುವುದಿಲ್ಲ. ಅವರು ದೇವರ ಮಗುವಾಗಿ ಸಂತೋಷವಾಗಿ ಜೀವಿಸ್ತಾರೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರು ಯೇಸು ಸ್ವಾಮಿ ನಮಗೆ ಸಹಾಯ ಮಾಡಿ, ಕಾಪಾಡು, ಬಲಪಡಿಸು. ಯಾವ ಕೆಟ್ಟತನ, ಲೋಭ ಕ್ರಿಯೆಗಳಿಂದ ಬಿಡಿಸಿ, ಸೈತಾನನ ಕ್ರಿಯೆಗಳಿಂದ ಬಿಡಿಸಿ, ಪರಿಶುದ್ಧಾತ್ಮ ದೇವರು ಯೇಸು ಸ್ವಾಮಿ ನಿಮ್ಮ ರಕ್ತದ ಕೋಟೆಗೆ ಮರೆ ಮಾಡಿ ಕಾಪಾಡಿ. ಎಲ್ಲ ಭಕ್ತರನ್ನ, ನಂಬುವರನ್ನ, ಹೊಸವರನ್ನ ಎಲ್ಲರನ್ನ ಕೂಡ ನಿನ್ನ ಬಳಿಗೆ ಬರುವ ಪ್ರತಿಯೊಬ್ಬರನ್ನ ದೇವರ ಮಗುವಾಗಿ ಮಾಡುವ ಕರ್ತನೇ ನಿಮಗೆ ಸ್ತೋತ್ರ. ಈ ದಿನ ದೇವರ ಅನೇಕ ಮಕ್ಕಳಿಗೆ ರಕ್ಷಣೆ, ಸಮಾಧಾನ, ಸಂತೋಷ ಉಂಟಾಗಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನಮಗಾಗಿ ದಿನಗಳಲ್ಲಿ ನಮಗಾಗಿ ಕರ್ತನೆ ಸಿಲುಬೆಯ ಶ್ರಮೆ ಮರಣ ಕಾಲ ಇದೆ. ನಮ್ಮನ್ನು ಬೆಳೆಸುವುದಕ್ಕಾಗಿ ಸ್ತೋತ್ರ, ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ.